ಸರಸ್ವತಿ ಪೂಜೆ ಒಂದು, ಲಲಿತಾ ಪಂಚಮಿ ಅಂಥೇಳಿ ಹೇಳ್ತಾರೆ, ದುರ್ಗಾಷ್ಟಮಿ ಒಂದು ವಿಶೇಷವಾದಂತಹ ಆಚರಣೆ, ಮಹಾನವಮಿ ದಿವಸ ನಾವು ಏನೇನು ಮಾಡಬೇಕು ಅನ್ನತಕ್ಕಂತಹ ವಿಚಾರವನ್ನು ತಿಳಿದುಕೊಳ್ಳೋಣ. ಸಪ್ತಶತಿ ಪಾರಾಯಣಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ಅದು ಎಲ್ಲರೂ ಆ ಮಂತ್ರಕ್ಕೆ ನವಾಕ್ಷರಿ ಮಂತ್ರ ಅಂತ ಹೇಳ್ತಾರೆ. ಆ ನವಾಕ್ಷರಿ ಮಂತ್ರ ಉಪದೇಶ ಇರತಕ್ಕಂಥವ್ರು, ಅದು ಪಾರಾಯಣದ ಕ್ರಮವನ್ನು ಯಾರು ತಿಳಿದುಕೊಂಡಿರ್ತಾರೋ, ಮಂತ್ರೋಪದೇಶ ಅಂದರೆ ಗುರುವಿನ ಮುಖೇನ ಉಪದೇಶ ಇರತಕ್ಕಂಥವ್ರು ಮಾತ್ರ ಸಪ್ತಶತಿ ಪಾರಾಯಣವನ್ನು ಮಾಡಬೇಕು ಅಂಥೇಳಿ ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ನಾವು ಹೇಳ್ಬೋದಲ್ಲ, ಪುಸ್ತಕದಲ್ಲಿದೆ ಓದ್ಬೋದಲ್ಲ ಅಂಥೇಳಿ ಓದತಕ್ಕಂಥದ್ದಲ್ಲ. ಏನನ್ನು ಮಾಡಬೇಕು ಏನನ್ನು ಮಾಡಬಾರದು ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಾರೆ. ಅದೇ ಪ್ರಕಾರ ಮಾಡಿದರೆ ಮಾತ್ರ ನಮಗೆ ಫಲ ಸಿಗುತ್ತೆ. ಅದಕ್ಕೆ ವಿರುದ್ಧವಾಗಿ ನಾವು ಹೋದಾಗ ಅಥವಾ ಯಾವುದೋ ಒಂದು ಕ್ರಾಂತಿಕಾರಿಕವಾದಂತಹ ಯೋಚನೆಯನ್ನು ಮಾಡಿದಾಗ ಅದರಿಂದ ನಮಗೆ ಒಳ್ಳೆಯದಾಗೋದಿಲ್ಲ. ಪ್ರತ್ಯವಾಯು ದೋಷ ಅಂತೇಳಿ ಹೇಳ್ತಾರೆ, ವಿರುದ್ಧವಾದಂತಹ ಫಲ ಸಿಗುತ್ತೆ ಅಂತೇಳಿ. ಅದರಿಂದ ಒಂದು ಸಪ್ತಶತಿ ಪಾರಾಯಣವನ್ನು ನಿರ್ದಿಷ್ಟವಾಗಿ ಗುರುಮುಖೇನ ಉಪದೇಶವನ್ನು ಪಡೆದುಕೊಂಡು ನವಾಕ್ಷರಿ ಮಂತ್ರವನ್ನು ಅಕ್ಷರ ಲಕ್ಷ ಅದರ ಅನುಷ್ಠಾನವನ್ನು ಮಾಡಿ ಸ್ವಂತಕ್ಕೆ 100 ಪಾರಾಯಣವನ್ನು ಮಾಡಿಕೊಂಡು ನಂತರ ಬೇರೆಯವರಿಗೆ ಪಾರಾಯಣವನ್ನು ಮಾಡಬೇಕು ಅಂಥೇಳಿ ಇಷ್ಟು ಕಟ್ಟುನಿಟ್ಟಾದಂತಹ ನಿಯಮಗಳು ಸಪ್ತಶತಿ ಪಾರಾಯಣಕ್ಕೆ ಇದೆ. ಹಾಗೆ ಮಾಡಿದಾಗ ಮಾತ್ರ ಅದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ, ದೇವಿಯ ಅನುಗ್ರಹ ಪ್ರಾಪ್ತಿಯಾಗಿಯೇ ಆಗುತ್ತೆ. ಅದನ್ನು ಮಾಡದೆ ನಾವು ಒಂದು ಸಲ ಮಾಡತಕ್ಕಂಥದ್ದು ಅಥವಾ ಪುಸ್ತಕದಲ್ಲಿದೆ ಅಥವಾ ಈ ಯೂಟ್ಯೂಬಲ್ಲಿ ಸಿಗುತ್ತೆ, ಗೂಗಲಲ್ಲಿ ಸಿಗುತ್ತೆ ಅಂತ ಓದತಕ್ಕಂಥದ್ರಿಂದ ತೊಂದರೆ ಆಗಿರತಕ್ಕಂಥದ್ದು ನಾವು ನೋಡಿದ್ದೇವೆ. ಅದರಿಂದ ಆ ರೀತಿಯಾಗಿ ಮಾಡದೆ ಸರಿಯಾದ ಕ್ರಮದಲ್ಲಿ ತಿಳಿದವರಿಂದ ಅದರ ಪಾರಾಯಣವನ್ನು ನವರಾತ್ರಿಯಲ್ಲೇ ಮಾಡಿಸ್ತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಈ ಸಪ್ತಶತಿ ಚಂಡಿ ಪಾರಾಯಣಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. 9 ದಿವಸವೂ ಕೂಡ ಪಾರಾಯಣವನ್ನು ಮಾಡಿ ನವಮಿಯ ದಿವಸ ಹೋಮವನ್ನು, ಚಂಡಿ ಹೋಮ ಅಥವಾ ಚಂಡಿಕಾ ಹವನ ಅಥವಾ ಸಪ್ತಶತಿ ಸ್ತೋತ್ರಗಳಿಂದ ಮಾಡತಕ್ಕಂತಹ ಹೋಮ ಏನಿದೆ ಅದು ವಿಶೇಷವಾಗಿ ಮಹತ್ವವನ್ನು ಹೊಂದಿರತಕ್ಕಂಥದ್ದು. ಅದರಲ್ಲೇ ಹೇಳುತ್ತೆ, ಯಂ ಕಾಮಯತೆ ಕಾಮಂ ತಂಥಂ ಪ್ರಾಪ್ನೋತಿ ನಿಶ್ಚಿತಂ ಅಂಥೇಳಿ. ಈ ಚಂಡಿ ಪಾರಾಯಣವನ್ನು ಮಾಡೋದರಿಂದ ನವರಾತ್ರಿಯಲ್ಲಿ ಅಥವಾ ಚಂಡಿ ಹವನವನ್ನು ಮಾಡೋದರಿಂದ ಅವರವರ ಯಾವ ಕಾಮನೆಗಳನ್ನು ಇಟ್ಟುಕೊಂಡು ಮಾಡ್ತಾರೋ ಅವೆಲ್ಲವನ್ನು ನಾನು ಇಷ್ಟಾರ್ಥವನ್ನು ಈಡೇರಿಸ್ತೀನಿ ಅಂತ ಹೇಳಿ ಸ್ವತಃ ದೇವಿಯೇ ದೇವಿ ಮಹಾತ್ಮೆಯಲ್ಲಿ ಹೇಳಿರ್ತಕ್ಕಂತಹ ವಾಕ್ಯ. ಇನ್ನು ಈ ಚಂಡಿ ಪಾರಾಯಣವನ್ನು ಮಾಡೋದರಿಂದ ನವರಾತ್ರಿಯಲ್ಲಿ ಬೇರೆ ಸಮಯದಲ್ಲಿ ನೀವು ಬೇರೆ ಆರ್ಥಿಕ ಸಮಸ್ಯೆಗೆ ಇಷ್ಟು ಕ್ರಮದಲ್ಲಿ ಮಾಡಬೇಕು, ಆರೋಗ್ಯ ಸಮಸ್ಯೆ ನಿವಾರಣೆ ಆಗುವುದಕ್ಕೆ 5 ಪಾರಾಯಣ ಮಾಡಬೇಕು, ಶತ್ರುನಾಶಕ್ಕೆ 12 ಪಾರಾಯಣ ಮಾಡಬೇಕು, ಹೀಗೆಲ್ಲ ಹೇಳಿದ್ದಾರೆ. ಅದರ ಒಂದು ಸಾಮರ್ಥ್ಯವನ್ನು ನಾವು ಅಳೆಯುವುದಕ್ಕೆ ಸಾಧ್ಯವೇ ಇಲ್ಲ. ಇನ್ನೂ ಕೆಲವೊಂದು ವಿಶೇಷವಾದಂತಹ ಶತ್ರುನಾಶಕ್ಕೆ ಚಂಡಿ ಪಾರಾಯಣವನ್ನು, ಆರೋಗ್ಯಕ್ಕೆ ನಿರ್ದಿಷ್ಟವಾದಂತಹ ರೋಗಾನಶೇಷಂ ಅನ್ನತಕ್ಕಂತಹ ಶ್ಲೋಕದಿಂದ ಮಾಡತಕ್ಕಂಥದ್ದು ಎಲ್ಲ ಒಳ್ಳೆಯದೇ ಆಗಬೇಕು. ಅಮಂಗಲಗಳು ನಡೀತಾ ಇದ್ದರೆ, ಅಪಶಕುನಗಳು ನಡೀತಾ ಇದ್ದರೆ ಸರ್ವಮಂಗಲ ಮಂಗಲ್ಯ ಅನ್ನತಕ್ಕಂತಹ ಶ್ಲೋಕದಿಂದ ಸಪ್ತಶತಿ ಪಾರಾಯಣವನ್ನು ಮಾಡತಕ್ಕಂಥದ್ದು. ಇನ್ನು ಶತ್ರುಗಳ ನಾಶ ಆಗಬೇಕಾದರೆ ಸರ್ವಾಬಾಧ ಅನ್ನತಕ್ಕಂತಹ ಶ್ಲೋಕದಿಂದ ಸಪ್ತಶತಿ ಪಾರಾಯಣವನ್ನು ಸಂಪುಟೀಕರಣ ಮಾಡತಕ್ಕಂಥದ್ದು. ಹೀಗೆ ಪ್ರತಿಯೊಂದು ಕಾಮನೆಗೆ ಆ ಸಪ್ತಶತಿ ಚಂಡಿ ಪಾರಾಯಣದ ಮಂತ್ರಗಳಲ್ಲಿ ವಿಶೇಷವಾದಂತಹ ಶ್ಲೋಕಗಳನ್ನು ಹೇಳಿದ್ದಾರೆ. ಅಂದರೆ ಅದಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂತ ಹೇಳಿ ಅರ್ಥ. ಅಂತಹದ್ದನ್ನು ನಾವು ವಿಶೇಷವಾಗಿ ಈ ಪರ್ವಕಾಲದಲ್ಲಿ ಮಾಡುವುದರಿಂದ ಅಂದರೆ ಇಂತಹ ಶಕ್ತಿ ಪ್ರಾಪ್ತಿಯಾಗಬಹುದು. ಆದ್ದರಿಂದ ಸ್ವತಃ ದೇವಿಯೇ ಹೇಳ್ತಾರೆ, ಅಂದರೆ ಈ ಶರತ್ಕಾಲೇ ಮಹಾಪೂಜೆ ಕ್ರಿಯತೆ ಯಾಚವಾರ್ಷಿಕಿ. ಶರತ್ಕಾಲೆ ಅಂದರೆ ಆಶ್ವಯುಜ ಮಾಸ, ಈಗ ನಡೀತಾ ಇದೆಯಲ್ಲ ಶನ್ನವರಾತ್ರಿ, ಶರತ್ಕಾಲೆ ಮಹಾಪೂಜೆ. ಈ ಶರತ್ಕಾಲದಲ್ಲಿ ನನ್ನನ್ನು ಯಾರು ಪೂಜೆಯನ್ನು ಮಾಡ್ತಾರೋ, ಕ್ರಿಯತೆ ಯಾಚ ವಾರ್ಷಿಕೆ, ವರ್ಷದಲ್ಲಿ ಬರತಕ್ಕಂತಹ ಶರದೃತುವಿನ ಶನ್ನವರಾತ್ರಿಯಲ್ಲಿ ನನ್ನನ್ನು ಯಾರು ಪೂಜೆಯನ್ನು ಮಾಡ್ತಾರೋ, ಯಾರು ಪ್ರಾರ್ಥನೆಯನ್ನು ಮಾಡ್ತಾರೋ, ಯಾವ ಸ್ತೋತ್ರ ಪಾರಾಯಣವನ್ನು ಮಾಡ್ತಾರೋ, ಯಾರು ಹೋಮ ಹವನಗಳಿಂದ ನನ್ನನ್ನು ಅರ್ಚಿಸುತ್ತಾರೋ ಅವರ ಎಲ್ಲ ಕಷ್ಟಗಳನ್ನು ನಾನು ಕಳೆಯುತ್ತೇನೆ ಅಂಥೇಳಿ ಸ್ವತಃ ದೇವಿಯೇ ನಮಗೆ ವಾಕ್ಯವನ್ನು ಕೊಟ್ಟಿರತಕ್ಕಂಥದ್ದು. ಆದ್ದರಿಂದ ಈ ಶನ್ನವರಾತ್ರಿ ಅನ್ನತಕ್ಕಂಥದ್ದನ್ನು ನಾವು ಸದುಪಯೋಗಪಡಿಸಿಕೊಂಡು ಈ ರೀತಿಯಾಗಿ ಅವಳನ್ನು ಅರ್ಚಿಸಬೇಕು ಅನ್ನತಕ್ಕಂಥದ್ದೇ ಇದರ ಪ್ರಮುಖವಾಗಿರತಕ್ಕಂತಹ ಉದ್ದೇಶ. ಜೊತೆಯಲ್ಲಿ ಇದನ್ನು ಯಾವ ಬಾಲಗ್ರಹಾಭಿಭೂತಾನಾಂ ಬಾಲಾನಾಂ ಶಾಂತಿಕಾರಕಂ ಅಂತೇಳಿ, ಬಾಲಗ್ರಹ ದೋಷ ಇದ್ದರೆ, ಗ್ರಹ ದೋಷಗಳಿದ್ದಾಗ ಜಾತಕದಲ್ಲಿ ಆ ದೋಷ ಇದೆ ಈ ದೋಷ ಇದೆ ಅಂತೇಳಿ ನಾವು ತಿಳಿದುಕೊಂಡು ತಲೆ ಕೆಡಿಸ್ಕೊಳ್ಳುವುದಕ್ಕಿಂತ ಈ ಸಪ್ತಶತಿ ಪಾರಾಯಣವನ್ನು ಮಾಡಿದರೆ ಬಾಲಗ್ರಹಾಭಿಭೂತಾನಾಂ ಬಾಲಾನಾಂ ಶಾಂತಿಕಾರಕಂ ಅಂತೇಳಿದೆ. ಎಲ್ಲ
ಎಲ್ಲ ರೀತಿಯಾದಂತಹ ಗ್ರಹ ದೋಷಗಳಿರಲಿ, ಯಾವುದೇ ಸಂಧಿಗಳಿರಲಿ, ಯಾವುದೇ ಕಂಟಕಗಳಿರಲಿ, ಬಾಲಗ್ರಹ ದೋಷ ಇರಲಿ, ಚಿಕ್ಕ ಮಕ್ಕಳಿಗೆ, ದೊಡ್ಡವರಿಗೆ, ಮುದುಕರಿಗೆ, ಸ್ತ್ರೀಯರಿಗೆ ಯಾರಿಗಿದ್ದರೂ ಕೂಡ ಅಂತಹ ದೋಷವನ್ನೆಲ್ಲ ಕಳಿತಕ್ಕಂತಹ ಶಕ್ತಿ ಈ ಶನ್ನವರಾತ್ರಿಯಲ್ಲಿ ನಾವು ಮಾಡತಕ್ಕಂತಹ ಸಪ್ತಶತಿ ಪಾರಾಯಣಕ್ಕೆ ಇದೆ ಅಂತೇಳಿ ಹೇಳ್ಬೋದು. ಇನ್ನೊಂದೇ ಹೆಸರು ದುರ್ಗಾ ದುರ್ಗತಿ ನಾಶಿನಿ ಅಂತೇಳಿ. ದುರ್ಗೆಗೆ ಇನ್ನೊಂದು ಹೆಸರೇನು, ದುರ್ಗತಿಯನ್ನು ಅಂದರೆ ನಮ್ಮ ಕಷ್ಟವನ್ನು ಕಳಿತಕ್ಕಂಥವಳು ದುರ್ಗೆ. ಅದರಿಂದ ಮಾತೃಸ್ವರೂಪಳಾಗಿರತಕ್ಕಂಥವಳು. ಅಂದರೆ ಹಾಗೆ ನಾವು ಕೇವಲ ಮಹಾಕಾಳಿ ರೂಪದಲ್ಲಿ ಪೂಜೆಯನ್ನು ಮಾಡಬೇಕಾ, ಲಕ್ಷ್ಮೀ ರೂಪದಲ್ಲಿ ಅರ್ಚಿಸಬೇಕೋ, ಸರಸ್ವತಿ ರೂಪದಲ್ಲಿ ಮಾಡಬೇಕು ಅನ್ನತಕ್ಕಂಥದ್ದು ಬರುತ್ತೆ. ಒಂದು ಮನುಷ್ಯ ಅಂತಂದಾಗ 3 ರೀತಿಯಾದ ಶಕ್ತಿಯೂ ಕೂಡ ಬೇಕಾಗತ್ತೆ. ಅದರ ಹಾಗೆ ನಾವು ಈ ಸಪ್ತಶತಿ ಕೇವಲ ಸಪ್ತಶತಿ ಪಾರಾಯಣವನ್ನು ಮಾಡುವುದರಿಂದ ಈ 3 ರೀತಿಯಾದಂತಹ ಶಕ್ತಿಯು ಕೂಡ ಪ್ರಾಪ್ತಿಯಾಗುತ್ತೆ ಅಂತೇಳಿ ಹೇಳ್ಬೋದು. ಇದು ಒಂದು ನವರಾತ್ರಿಯಲ್ಲಿ ಮಾಡತಕ್ಕಂತಹ ಕ್ರಮ. ಇನ್ನು ಕೊನೆಯದಾಗಿ ಮಹಾನವಮಿ ದಿವಸ ಈ ಸಪ್ತಶತಿ ಹೋಮವನ್ನು ಮಾಡಬೇಕು ಅಂತೇಳಿ ನಾನು ಹೇಳಿದೆ. ಇದರಿಂದ ಯಾವ ರೀತಿಯಾಗಿ ಹೋಮವನ್ನು ಮಾಡಬೇಕು ಅನ್ನತಕ್ಕಂಥ ದಶದ್ರವ್ಯಗಳಂದರೆ 10 ವಿಧವಾದಂತಹ ದ್ರವ್ಯಗಳಿಂದ ಮಾಡತಕ್ಕಂಥದ್ದಿರುತ್ತೆ. ಪಾಯಸಂ ತಿಲಸರ್ಪಿಷ ಅಂತೇಳಿ ಹೇಳ್ತಾರೆ. ಅಂದರೆ ಎಳ್ಳನ್ನು ಹಾಕಿ ತುಪ್ಪ ಅಂದರೆ ಘೃತಯುಕ್ತವಾಗಿರತಕ್ಕಂತಹ ಪರಮಾನ್ನದಿಂದ ಚಂಡಿ ಹೋಮವನ್ನು ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಅದರಿಂದಲೇ ಎಲ್ಲರ ಕಡೆ ಹೋಮವನ್ನು ಮಾಡ್ತಾರೆ. ಚಂಡಿ ಹೋಮವನ್ನು ನಾವು ಮಹಾನವಮಿ ದಿವಸ ಮಾಡುವುದರಿಂದ ಸಂಪೂರ್ಣವಾಗಿರ್ತಕ್ಕಂತಹ ನವರಾತ್ರಿಯ ಒಂದು ಫಲ ಅನ್ನತಕ್ಕಂಥದ್ದು ಸಿಗುತ್ತೆ ಅಂತೇಳಿ ಹೇಳಿದ್ದಾರೆ. ಇದು ಸಪ್ತಶತಿ ಆರಾಧನೆಯನ್ನು, ಸಪ್ತಶತಿ ಒಂದು ಅನುಷ್ಠಾನವನ್ನು, ಸಪ್ತಶತಿ ಪಾರಾಯಣ ಹೋಮದ ವಿಧಾನ ನವರಾತ್ರಿಯಲ್ಲಿ ಮಾಡತಕ್ಕಂಥದ್ದು ಆಯಿತು. ಇನ್ನು ವಿಶೇಷವಾಗಿ ದೀಪ ರೂಪದಲ್ಲಿಯೂ ಕೂಡ ನವರಾತ್ರಿಯಲ್ಲಿ ದೇವಿಯನ್ನು ಆರಾಧಿಸ್ತಕ್ಕಂತಹ ಕ್ರಮ ಇದೆ. ಅಂದರೆ ಅಖಂಡ ನಂದಾದೀಪ ಅಂತೇಳಿ ಹೇಳ್ತಾರೆ. ಅಂದರೆ ಪಾಡ್ಯದಿಂದ ನವಮಿಯವರೆಗೆ ನಿರಂತರವಾಗಿ ಆ ದೀಪ ಜ್ವಲನೆ ಆಗ್ತಾ ಇರಬೇಕು ಅನ್ನತಕ್ಕಂತಹ ಉದ್ದೇಶದಿಂದ ಆ ದೀಪದಲ್ಲಿ ದೇವಿಯನ್ನು ಆವಾಹಿಸಿ ಅದು ಅಖಂಡವಾಗಿ ಉರಿತಕ್ಕಂತಹ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡತಕ್ಕಂಥದ್ದು ನಾವು ನೋಡ್ತೀವಿ. ಹೇಗೆ ಹಾಸನಾಂಬ ದೇವಾಲಯದಲ್ಲೂ ಕೂಡ ಆ ದೀಪ ಅಖಂಡವಾಗಿ 1 ವರ್ಷ ಉರಿಯುತ್ತೆ ಅನ್ನತಕ್ಕಂತಹ ನಂಬಿಕೆ ಇಟ್ಟುಕೊಂಡಿದ್ದಾರೆ. ಹಾಗೆ ಅಖಂಡವಾಗಿ ದೀಪವನ್ನು ನಾವು ಉರಿಸುವುದರಿಂದಲೂ ಕೂಡ ಜ್ಯೋತಿಸ್ವರೂಪಳ ಗೋದೀಪ ದೇವಿ ರೂಪಸ್ಥಂ ಅಂತೇಳಿ ಹೇಳ್ತೀವಿ. ದೀಪ ಅನ್ನತಕ್ಕಂಥ ದೇವಿಯ ಸ್ವರೂಪ, ಇನ್ನೊಂದು ಜ್ಯೋತಿ ಸ್ವರೂಪ ಅನ್ನತಕ್ಕಂಥದ್ದು. ಅದರಿಂದ ರಾತ್ರಿಯಲ್ಲಿ ಅಂದರೆ ಕತ್ತಲೆಯನ್ನು ಕಳೆತಕ್ಕಂಥದ್ದು ದೀಪ, ಅಂಧಕಾರವನ್ನು ಕಷ್ಟವನ್ನು ಕಳೆತಕ್ಕಂಥವಳು ದೇವಿ. ಅದರಿಂದ ದೀಪ ಸ್ವರೂಪದಲ್ಲಿಯೂ ಕೂಡ ನಾವು ದೇವಿಯನ್ನು ಇನ್ನಿತರ ಎಲ್ಲ ದೇವರನ್ನು ಕೂಡ ನಾವು ಪೂಜೆಯನ್ನು ಮಾಡ್ತೀವಿ. ನಮ್ಮದು ಯಾವುದೇ ಒಂದು ಕೆಲಸ, ಪೂಜೆ, ವ್ರತ, ಯಜ್ಞ ಯಾವುದೇ ಪ್ರಾರಂಭ ಆಗಬೇಕಾದರೂ, ಯಾವುದೇ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗಬೇಕಾದರೂ ನಮ್ಮ ಸಂಪ್ರದಾಯ ಏನು, ದೀಪವನ್ನು ಹಚ್ಚಿ ಜ್ವಲನೆಯನ್ನು ಮಾಡಿ ಮಾಡತಕ್ಕಂಥದ್ದೇ ಹೊರತು ದೀಪ ಆರಿಸ್ತಕ್ಕಂಥದ್ದು ಅಲ್ಲ. ಈ ಹುಟ್ಟುಹಬ್ಬದಲ್ಲಿಯೂ ಕೂಡ ದೀಪವನ್ನು ಹಚ್ಚಬೇಕು, ದೀಪವನ್ನು ಆರಿಸಬಾರದು. ಅದು ನಮ್ಮ ಸಂಪ್ರದಾಯ ಅಲ್ಲ. ಆದ್ದರಿಂದ ದೀಪ ಅನ್ನತಕ್ಕಂಥ ದೇವಿ ಸ್ವರೂಪ ಆಗಿರುವುದರಿಂದ ಅಖಂಡ ದೀಪವನ್ನು ಉರಿಸಿ ಆ ಮೂಲಕ ನವರಾತ್ರಿಯಲ್ಲಿ ದೀಪ ಸ್ವರೂಪದಲ್ಲಿ ಭಗವತಿಯನ್ನು ಆರಾಧಿಸ್ತಕ್ಕಂತಹ ಒಂದು ಕ್ರಮವೂ ಕೂಡ ಇದೆ. ಹೀಗೆ ಹಲವು ವಿಧಾನದಲ್ಲಿ ಇನ್ನು ಹೋಮ ಆದ ನಂತರ ಬಲಿಯನ್ನು ಕೊಡತಕ್ಕಂಥದ್ದು ನಮ್ಮ ನವರಾತ್ರಿಯಲ್ಲಿ ನಾವು ಕಂಡುಬರುತ್ತೆ. ಬಲಿಯನ್ನು ಮಾಡಬೇಕೋ ಮಾಡಬಾರದೋ ಅನ್ನತಕ್ಕಂಥದ್ದು ಮುಖ್ಯ ವಿಷಯ ಅಲ್ಲ. ಬಲಿಯನ್ನು ನಾವು ಸಾತ್ವಿಕವಾಗಿಯೂ ಮಾಡಲಿಕ್ಕೆ ಸಾಧ್ಯ. ಸಾತ್ವಿಕವಾಗಿ ಅಂದರೆ ಕುಂಬಳಕಾಯಿ ಬಲಿಯನ್ನು ಕೊಡಬಹುದು, ಪಿಷ್ಟ ಪಶುವನ್ನು ಕೊಡುವುದಕ್ಕೆ ಸಾಧ್ಯ ಇರುತ್ತೆ. ಆದರೆ ಮಾಂಸಾಹಾರವನ್ನು ತೆಗೆದುಕೊಳ್ಳತಕ್ಕಂಥವರು ನವರಾತ್ರಿಯಲ್ಲಿ ಪ್ರತ್ಯಕ್ಷ ಬಲಿಯನ್ನು ಕೊಡಬಹುದು ಅನ್ನತಕ್ಕಂಥದ್ದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾಕೆಂದರೆ ಒಂದು ಬಲಿಯನ್ನು ಕೊಡುವುದರಿಂದ ಆ ಪ್ರಾಣಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತೆ. ಒಂದು ಪ್ರಾಣಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗಬೇಕಾದರೆ ಹಲವು ಜನ್ಮಗಳನ್ನು ಎತ್ತಬೇಕಾಗುತ್ತೆ. ಒಂದು ಕುರಿ ಇದೆ ಅಂದರೆ ಅದು ಇವತ್ತಲ್ಲ ನಾಳೆ ಯಾರಾದರೂ ಅದನ್ನು ಕಡಿತಾರೆ. ಆದರೆ ಅದು ಸದ್ವಿನಿಯೋಗ ಆಗಬೇಕು, ದೇವಿಗೆ ಅರ್ಪಣೆ ಆಗಬೇಕು ಅನ್ನತಕ್ಕಂತಹ ಸದುದ್ದೇಶದಿಂದ ಬಲಿಯನ್ನು ಕೊಟ್ಟರೆ ತಪ್ಪಿಲ್ಲ. ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಅದನ್ನು ಆಹಾರವಾಗಿ ಸ್ವೀಕರಿಸುವುದಕ್ಕೋಸ್ಕರ 100 ಕೋಳಿಗಳನ್ನು ಕಳೀತಾ ಇರ್ತಾರೆ. ಅದಕ್ಕೆ ಯಾರೂ ಮಾತನಾಡುವುದಿಲ್ಲ. ಆದರೆ ಒಂದು ಪೂಜಾ ವಿಧಾನದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಆಚಾರದಲ್ಲಿ ಬಂದಿರತಕ್ಕಂಥದ್ದು ಬಲಿ ಕೊಟ್ಟಾಗ ಅದು ವಿಚಾರವಾಗಿ ಒಂದು ವಿವಾದವಾಗಿ ಪರಿವರ್ತನೆ ಆಗಿಬಿಡುತ್ತೆ. ಆದ್ದರಿಂದ ಈ ನವರಾತ್ರಿಯ ವಿಚಾರವನ್ನು ನಾವು ತೆಗೆದುಕೊಂಡಾಗ ಬಲಿಯನ್ನು ಕೊಡತಕ್ಕಂಥದ್ದು ಕೂಡ ಇದೆ. ಅದನ್ನು ಸಾತ್ವಿಕವಾಗಿ ಕೊಡಬಹುದು, ಪ್ರತ್ಯಕ್ಷವಾಗಿ ಅದನ್ನೇ ಆಹಾರವಾಗಿ ತೆಗೆದುಕೊಳ್ತಕ್ಕಂಥವರು ಕೂಡ ಕೊಡಬಹುದು. ಆದರೆ ಅದು ಅವರವರಿಗೆ ಬಿಟ್ಟಿರತಕ್ಕಂಥದ್ದು. ಈಗ ಕುಂಬಳಕಾಯಿ ಅಥವಾ ಪಿಷ್ಟ ಪಶು ಈ ರೀತಿಯಾಗಿ ಬಲಿದಾನವನ್ನು ಮಾಡತಕ್ಕಂಥದ್ದು ಮಹಾನವಮಿಯ ದಿವಸ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಹೀಗೆ ಇದು ನವರಾತ್ರಿಯಲ್ಲಿ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡತಕ್ಕಂತಹ ಹಲವು ಕ್ರಮಗಳನ್ನು ನಾವು ಹೇಳಿದ್ದೇವೆ.